ಹಾಯ್ ಹಲೋ ನಮಸ್ತೆ ಪ್ರೀತಿಯ ವೀಕ್ಷಕರೇ, ನಾನು ನಿಮ್ಮ ಡೆಡ್ಲಿ ರವಿ ಶ್ರೀವತ್ಸ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ಸ್ವಾಗತಿಸ್ತೇನೆ. ಏನ್ರಿ ಇರೋ ಸತ್ಯ ಹೇಳ್ತು ಅಂತಂದರೆ ಆ ವ್ಯಕ್ತಿ ಸತ್ತೋಗ್ಬಿಟ್ಟಿದ್ದಾನೆ, ಅವನ ಬಗ್ಗೆ ಮಾತಾಡಬೇಡಿ, ಅವನ ಬಗ್ಗೆ ಈಗೇನು ಮಾತಾಡಬೇಡಿ ರೇ. ಆ ನಿಟ್ಟಿನಲ್ಲಿ ಹೇಳಿದ್ದಿದ್ರೆ ರಾವಣರ ಬಗ್ಗೆ ಒಂದು ರಾಮಾಯಣ ವಿರಚಿತವಾಗ್ತಾ ಇರಲಿಲ್ಲ. ಆ ಥರ ಅಂದ್ಕೊಂಡಿದ್ದಿದ್ರೆ ಕೆಟ್ಟ ಪಾತ್ರಗಳು ಇದು ಒಳ್ಳೆ ಪಾತ್ರಗಳು, ಈ ಒಳ್ಳೆ ಪಾತ್ರಗಳ ಬಗ್ಗೆ ಮಾತಾಡಬೇಡಿ, ಈ ಕೆಟ್ಟ ಪಾತ್ರಗಳ ಬಗ್ಗೆ ಹೇಳಬೇಡಿ, ಈ ಥರ ಅಂದಿದ್ದಿದ್ರೆ ಮಹಾಭಾರತ ವಿರಚಿತವಾಗ್ತಾ ಇರಲಿಲ್ಲ. ಆ ನಿಟ್ಟಿನಲ್ಲಿ ಹೇಳಬೇಕು ಅಂತ ಹೋಗ್ತಾ ಇದ್ದಿದ್ರೆ ಗೋಡ್ಸೆ ಬಗ್ಗೆ ಯಾರೂ ಮಾತಾಡಬಾರ್ದು, ವೀರಪ್ಪನ ಬಗ್ಗೆ ಯಾರೂ ಮಾತಾಡಬಾರ್ದು, ಕೆಟ್ಟದ್ದನ್ನೇ ಮಾತಾಡಬಾರ್ದು ಅನ್ನಂಗಿತ್ತು ಅಂತಾರೆ. ನಾನೇನು ದೇವ್ರೇನ್ರಿ? ನೀವು ನಿಮಗೆ ತಾಕತ್ತಿತ್ತು ಅಂದರೆ ಸತ್ತೋದ್ನಲ್ಲ ವ್ಯಕ್ತಿ, ಆ ವ್ಯಕ್ತಿಗೆ ಹೇಳಬೇಕಾಗಿತ್ತು ರವಿ ಶ್ರೀವತ್ಸ ಉತ್ತರ ಕೊಡೋರ್ಗೂ ಬದುಕಿರಯ್ಯ ಅಂತ. ನನಗೆ ಗೊತ್ತಿಲ್ಲ ಆ ವ್ಯಕ್ತಿ ಇಷ್ಟು ಬೇಗ ಸತ್ತೋಗ್ತಾರೆ ಅಂತ. ನಾನು ಹೇಳನ್ನಲ್ಲ, ನಾನು 19ನೇ ಎಪಿಸೋಡಲ್ಲಿ ಮಾತಾಡಿದ್ದೆ, 29ನೇ ಎಪಿಸೋಡಲ್ಲಿ ಅವ್ರು ಉತ್ತರ ಕೊಟ್ಟರು. ನೀವೆಲ್ಲ ಏನು ಮಾಡ್ತಿದ್ರಾ? ಯಾಕೆ ಸ್ವಾಮಿ ಅವತ್ತೇ ಮಾತಾಡಲಿಲ್ಲ ಅಂತ ಏನಾದ್ರು ಕೇಳಿದ್ರಾ? ಇಲ್ವಲ್ಲ. ದೊಡ್ಡವ್ರಿಗೊಂದು ನ್ಯಾಯ, ಚಿಕ್ಕವ್ರಿಗೊಂದು ನ್ಯಾಯನ ಅಲ್ಲ ರೀ, ಸಮಾನಾಂತರವಾದ ನ್ಯಾಯ ಇರಬೇಕು, ಅದು ಪ್ರಪಂಚ. ಎರಡನೇದು, ಯಾವನೋ ಲಾರ್ಡ್ ಲಬಕ್ ದಾಸ್ LK ದಾಸ್ ಹೇಳ್ತಾನೆ ಅಂತ ನಾನು ಮಾತಾಡೋದನ್ನು ನಿಲ್ಸಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ನಾನು ಹೇಳಿದ್ದನ್ನು ನಿಮ್ಮ ತಲೆಗೆ ಹೋಗಿಲ್ಲ ಅಂದರೆ ನೀವೆಂತ ಇನ್ನು ದೊಡ್ಡ ಶಿಖಾಮಣಿಗಳು ಅಂತ ನನಗೆ ಅರ್ಥನೇ ಆಗ್ತಿಲ್ಲ. ನನ್ನ ಜೀವನದ 15 ವರ್ಷದ ನಿರ್ದೇಶನದಲ್ಲಿ 5 ವರ್ಷದ ಮಹತ್ವವಾದ ಆ ಒಂದು ನನ್ನ ಜೀವನದಲ್ಲಿ ಇದ್ದಂಥ ವ್ಯಕ್ತಿ ಅವರು ಅಂತ ಹೇಳಿದ್ರು ಮಾತಾಡಬೇಡಿ ಸರ್, ಅವ್ರು ಸತ್ತೋಗ್ಬಿಟ್ರು ಸರ್, ಬದುಕಿಸ್ಕೊಂಬರಲ್ಲ. ನನ್ನ ಕತೆ ಬರಿಬೇಕಾದ್ರೆ ಯಾವನ್ನ ಹೆಸರು ಹೇಳ್ಬಿಟ್ಟು ಬರೀಲಿ ನಾನು? ಬುದ್ಧಿ ಇಟ್ಕೊಂಡು ಮಾತಾಡಂಗಿದ್ರೆ ದಯವಿಟ್ಟು ನನ್ನ ಕಾರ್ಯಕ್ರಮನ ನೋಡಿ, ಇಲ್ಲದೆ ಹೋದ್ರೆ ಬೇಡ ರೀ, ಬೇಡ. ಆ ಮಗನೇ ಈ ಮಗನೇ ನನ್ನ ಮಕ್ಕಳ ನಿಮ್ಮನ್ನು ನಾನು ಏನಾದ್ರು ಆ ಲೆಕ್ಕದಲ್ಲಿ ಕರೆದುಬಿಟ್ಟ ಅಂತಂದ್ರೆ ಹೆಂಗಿರತ್ತೆ? ಎಲ್ಲರ ಪಾದಾರವಿಂದಗಳಿಗೆ ನನ್ನ ಕೋಟಿ ನಮನಗಳು, ನನ್ನ ಕೋಟಿ ಶರಣುಗಳು ಅಂತ ಎಲ್ಲ ಹೇಳಿ ನಿಮ್ಮ ಪಾದಕ್ಕೆ ಬೀಳುವಂಥ ಅವಶ್ಯಕತೆ ಏನು ಗೊತ್ತಾ? ನನ್ನ ಪ್ರೀತಿ, ನನ್ನ ಭಕ್ತಿ, ನನ್ನ ವಿನಮ್ರತೆ. ಅವನು ಯಾವನೋ ಕೇಳ್ತಾನೆ, ರವಿ ಶ್ರೀವತ್ಸ ಮಾಗಿದ್ದಾನೆ. ಏನು ಮಾಗಬೇಕಪ್ಪ ನಿನ್ನ ಲೆಕ್ಕದಲ್ಲಿ? ಮಾಗೋದು ಅಂದ್ರೆ ಏನು? ಆ ಕಾಲದಿಂದ ಈ ಕಾಲದವರೆಗೂ ಒಂದಷ್ಟು ವಿಷಯಗಳಲ್ಲಿ ತಿಳ್ಕೊಂಡು ಒಂದಷ್ಟು ವಿನಮ್ರನಾಗಿ ಮತ್ತಷ್ಟು ವಿನಮ್ರನಾಗಿ ಬದುಕೋದನ್ನ ಕಲ್ತಿದ್ದೀನಿ. ಆದರೆ ಒಳಗಡೆ ನನ್ನಲ್ಲಿ ಸಾಯೋವರೆಗೂ ರಾಕ್ಷಸ ಎಲ್ಲರಲ್ಲೂ ಇದ್ದೇ ಇರ್ತಾನೆ. ಇಲ್ಲಿ ಯಾವನೂ ನಿಯತ್ತಲ್ಲ. ಮರದಿಂದ ಔಚಿಟ್ಕೊಂಡು ರಾಮ ವಾಲಿಯನ್ನ ಹೊಡೆದ್ನಲ್ಲ, ಆ ರಾಮನಲ್ಲಿ ರಾವಣ ಇರಲಿಲ್ವಾ? ಎಲ್ಲರಲ್ಲೂ ರಾಕ್ಷಸನಿರ್ತಾರೆ. ಆ ರಾಕ್ಷಸ ಸಾಯೋ ಸಮಯಕ್ಕೆ ಹಂತಂತವಾಗಿ ಅವನು ನಶಿಸ್ತಾ ಹೋಗ್ತಾನೆ. ಆದರೆ ಸಂಪೂರ್ಣವಾಗಿ ಹೊರಟೋಗಿರಲ್ಲ. ಸಾಯೋ ಟೈಮಲ್ಲಿ ಅವನು ಹೋಗಿರ್ತಾನೆ, ಆದರೂ ಇರ್ತಾನೆ. ರಾವಣ ಇರಲೇಬೇಕು, ರಾಕ್ಷಸ ಇರಲೇಬೇಕು. ಇಲ್ಲ ಅಂದರೆ ಈ ಗೊಜ್ಜ ಸಮಾಜದಲ್ಲಿ, ಈ ನರಸತ್ತ ನಾಮರ್ದರ ಸಮಾಜದಲ್ಲಿ ಬದುಕಕ್ಕೆ ಸಾಧ್ಯನೇ ಇಲ್ಲ. ಐ ಆಮ್ ವೆರಿ ಸಾರಿ ಟು ಸೇ ದಿಸ್. ಎಲ್ಲ ಹಂತದಲ್ಲೂ ಹಿಂಗಾಯ್ತ್ರಪ್ಪ. ಅದೇನು ನಿಂದೆ ಹೇಳ್ಕೊತೀಯ? ಇಲ್ಲ ನಾನೇ ನಿಮ್ಮಪ್ಪಂದು ಹೇಳ. ನಮ್ಮಪ್ಪನ ಕತೆನೇ ನಾನು ಹೇಳ್ತಿಲ್ಲ, ನನ್ನ ಕತೆ. ಪ್ರತಿಯೊಂದು ವಿಷಯದಲ್ಲೂ ನನ್ನ ಕತೆ ಅಂತ ಹೇಳ್ಕೊಂಬಂದ್ರು. ನೋಡೋಕೆ ಇಷ್ಟ ಇಲ್ಲದಾದ್ರೆ ದಯವಿಟ್ಟು ಬಿಡಿ ಸ್ವಾಮಿ. ನೋಡೋರು ಒಂದಷ್ಟು ಜನ, ನನಗೆ ಅಂತ ಒಂದು 25,000 ಜನದಲ್ಲಿ ಅಫ್ಕೋರ್ಸ್ ಅವನು ಯಾವನೋ ಬರೀತಾನೆ, ಬಿದ್ದೋಗ್ತಾ ಇದೆ ಗುರು ನಿನ್ನ ವ್ಯೂವರ್ಶಿಪ್ಪು, ಹೋಗ್ಲಿ ಬಿಡಯ್ಯ. ನನ್ನ 2 ಲೈಟ್ಗಳು, ನನ್ನ ಕ್ಯಾಮ್ರಾ, ನನ್ನ ಇದು ನೀವು ಕೇಳ್ಬೋದು. ಯಾರಿಗೋಸ್ಕರ ಮಾಡ್ತಾ ಇದ್ದೀರಾ? ನೋಡೋರ್ಗೋಸ್ಕರ ಮಾಡ್ತಾ ಇದ್ದೀನಿ. ಯಾರು ನೋಡ್ತಾರೋ, ಯಾರು ಪ್ರೀತಿಯಿಂದ ವಿಶ್ವಾಸದಿಂದ ಯಾರ ಕಾಲುಗಳಿಗೆ ನಾನು ವಿನಮ್ರನಾಗಿ ನಮಸ್ಕರಿಸ್ತಾ ಇದ್ದೀನೋ ಅವರು ನನ್ನನ್ನು ನೋಡಿ ಆಶೀರ್ವದಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮ ಎಸ್ಪೆಷಲಿ ಫಾರ್ ದ್ಯಾಮ್, ನಾಟ್ ಫಾರ್ ದೋಸ್ ಬ್ಲಡಿ ಫಕ್ಕರ್ಸ್ ಹೂ ಇಸ್ ಫಕ್ಕಿಂಗ್ ಮೈ ಡೇ ಅಂಡ್ ನೈಟ್ ಹ್ಯಾಪಿನೆಸ್. ಇನ್ನಿದ್ರ ಮೇಲೆ ಹೇಳಿದ್ರೆ ನಿಜವಾಗ್ಲೂ ಹೇಳ್ತೀನಲ್ಲ, ನೀವು ನನಗೇನು ಹೇಳ್ತಿರೋ ನಿಮ್ಮ ತಾಯಂದ್ರು ಅದೇ. ನೆಕ್ಸ್ಟ್ ಟೈಮ್ ಏನು ಮಾಡ್ತೀನಿ ಅಂತಂದರೆ, ಹೆಸರುಗಳನ್ನು ಒಂದು ಕಾಲದಲ್ಲಿ ಮಾಡಿದ್ದೆ, ಹೆಸರುಗಳನ್ನು ಬರ್ಕೊಂಡು ಬಂದು ಹೊಡಿತಾ ಇದ್ನಲ್ಲ, ಅದೇ ಥರ ಹೊಡಿತೀನಿ.
ನಿಮ್ಮ ಯೋಗ್ಯತೆಗೆ ನೀವು ನಿಮ್ಮ ಹೆಸರಿಟ್ಕೊಳ್ಳಲ್ಲ. ಫ್ಯಾಂಟಸಿ ಸ್ಪೀಕ್ಸ್, ಬ್ಲ್ಯಾಕ್ ಆ್ಯಂಡ್ ವೈಟ್, ದ ಕಲರ್ಫುಲ್ ಲೈಫ್. ತಾಕತ್ತಿದ್ರೆ ಬದುಕಿ ತೋರಿಸಿ. ತಾಕತ್ತಿದ್ರೆ ನಿಮ್ಮ ಹೆಸರುಗಳನ್ನು ಇತಿಹಾಸದ ಪುಟಗಳಲ್ಲಿ ಬರೆದು ತೋರಿಸಿ. ತಾಕತ್ತಿದ್ರೆ ಏನಾದರೂ ಆಗಿರೋರು ಕಾಲೆಳೆಯೋದು ತುಂಬ ಸುಲಭ ಕಣ್ರಿ. ನೀವಾಗೋದಿದೆಯಲ್ಲ ಅದು ಪ್ರಪಂಚ ಅಂತ ಹೇಳ್ತಾ ಶುರು ಮಾಡ್ತಾ ಇದ್ದೀನಿ. ಇದ್ರ ಮೇಲೂ ನೀವೇನಾರು ಅಂತಂದರೆ ವೆಲ್, ಲಾಸ್ಟ್ ಟೈಮ್ ಹೇಳಿದ್ದೆ ಏನಂತಂದರೆ ಜೋಗಿ 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 ಅಂತ ಒಂದು ಕಡೆ ಹೋಗ್ತಾ ಇತ್ತು, ಎದೆಯಲ್ಲಿ ಸೋಮ 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 ಅಂತ ನನಗೆ ಹೊಡ್ಕೊತಾ ಇತ್ತು ಅಂತ. ಈ ಮಧ್ಯದಲ್ಲಿ ಏನಾಯಿತು, ಒಂದು ವಾರದ ಅಂತರ ಇತ್ತು ಗೊತ್ತಾ. ಈ ಶುಕ್ರವಾರದಿಂದ ಆ ಶುಕ್ರವಾರ 19/2005 ಆಗಸ್ಟ್ 26 2005 ಆಗಸ್ಟ್, ಈ ಮಧ್ಯದ ಒಂದು 8 ದಿನದ ಅಂತರ ಇತ್ತಲ್ರಿ. ಈ ಅಂತರದಲ್ಲಿ ನನ್ನ ಸೆನ್ಸಾರ್ ಬಿತ್ತು. ನನ್ನ ಸೆನ್ಸಾರ್ ನನಗೆ ತುಂಬ ಚೆನ್ನಾಗಿ ನೆನಪಿದೆ. ಬಾದಾಮಿ ಹೌಸ್ ಕಾರ್ಪೊರೇಷನ್ ಸರ್ಕಲ್ ಇದೆಯಲ್ಲ, ಆ ಕಾರ್ಪೊರೇಷನ್ ಸರ್ಕಲ್ನ ಈ ಭಾಗದಲ್ಲಿ ಒಂದು ಬಾದಾಮಿ ಹೌಸ್ ಅಂತ ಒಂದು ಹಳೆಯ ಕಟ್ಟಡ. ಅದಿವತ್ತು ಇಲ್ಲ ಅನ್ಸತ್ತೆ, ಇರಬಹುದು, ಬಟ್ ನಶಿಸಿ ಹೋಗಿದೆ. ಅದರ ಇತಿಹಾಸ ಅಳಿಸಿ ಹೋಗ್ತಾ ಇದೆ. ಆ ಜಾಗದಲ್ಲಿ ನನ್ನ ಒಂದು ಪ್ರಿವ್ಯೂನ ಸೆನ್ಸಾರ್ನವರೆಲ್ಲ ಇಟ್ಕೊಂಡ್ರು. ಮಹಾನುಭಾವರು, ಅತಿರಥ ಮಹಾನುಭಾವರು ಎಲ್ಲರೂ ಒಬ್ಬೊಬ್ಬರಾಗಿ ಎಂಟ್ರ್ ಆಗ್ತಿತ್ತು ಅಂತಂದರೆ ನಿಜವಾಗ್ಲೂ ನನ್ನ ಎದೆ ಬಹಳಷ್ಟು ಹೊಡ್ಕೋತಾ ಇತ್ತು. ಬಹಳಷ್ಟು ಹೇಳಿದ್ನಲ್ಲ ವಿನಮ್ರತೆ ಅಂತ. ಆ ಕಾಲದಲ್ಲಿ ಆ ವಿನಮ್ರತೆ, ಆ ಒಂದು ಭಯ ಏನು ಮಾಡಿಬಿಡ್ತಾನೋ. ಯಾಕೆ ಅಂತಂದರೆ ನಾನು ಹೇಳಿದ್ನಲ್ಲ, ಅವರು ಇಡ್ತಾ ಇದ್ದಂತಹ ಪ್ರತಿಯೊಂದು ಹೆಜ್ಜೆಯ ಕೆಳಗಡೆ ನನ್ನ ಹೃದಯ ನಿಂತ್ಕೊಂಡಿತ್ತು. ಹಂಗೆ ಅದಮಿ ಹೋಗ್ತಾ ಇರ್ಬೇಕಾರೆ, ಅಪ್ಪ ನನ್ನ ಕಾಪಾಡ್ರೋ, ಅಯ್ಯ ನನ್ನ ಕಾಪಾಡ್ರೋ, ಅಪ್ಪ ನನ್ನ ಸಿನಿಮಾನ ಕಾಪಾಡ್ರೋ, ಈ ಥರ ಕೇಳ್ಕೊತಾ ಇದ್ದೆ. ನೀವು ನಂಬ್ತಿರೋ ಇಲ್ವೋ, ಒಳಗಡೆ ಪ್ರೊಜೆಕ್ಷನ್ ಶುರು ಆದ ಕೂಡಲೇ ಆ ಹಳೆಯ ಒಂದು ಪ್ರಿವ್ಯೂ ಥಿಯೇಟರ್ನಲ್ಲಿ ಅದೇನೋ ಹೇಳ್ತಾರಲ್ಲ, ಇಟ್ ವಾಸ್ ನಾಟ್ ಎ DTS ಸ್ಟುಡಿಯೋ, ಇಟ್ ವಾಸ್ 2.1 ಸ್ಟುಡಿಯೋ ಅದು, ಆ ಥಿಯೇಟರ್ ಅದು. ಅದ್ರ ಒಳಗಡೆ ರೀಲ್ ರೌಂಡ್ ಆಗ್ತಾ ಇರ್ಬೇಕಾರೆ ನನ್ನ ಮೊದಲನೇ KK ಸಿನಿಮಾ ಇದೆಲ್ಲ ಇದೆಯಲ್ಲ, ಆ ಸೌಂಡು ನಾನು ಹೊರಗಡೆ ನಿಂತ್ಕೊಂಡು ಪ್ರತಿಯೊಂದು ಸೌಂಡನ್ನು ಕೇಳಿಸ್ಕೊತಾ ಇದ್ದೆ. ಪ್ರತಿಯೊಂದು ಸೌಂಡು ಬರ್ತಾ ಇರಬೇಕಾದ್ರೂ ದೇವರನ್ನ ನೆನೀತಾ ಇದ್ದೆ. ಪ್ರತಿಯೊಂದು ಸೌಂಡನ್ನ ಬರ್ತಾ ಇರಬೇಕಾದ್ರೆ ನನ್ನ ತಂದೆ ತಾಯಿನ ನೆನೀತಾ ಇದ್ದೆ, ನನ್ನ ಯಜಮಾನರನ್ನ ನೆನೀತಾ ಇದ್ದೆ, ನಾನು ರವಿ ಬೆಳಗೆರೆಯನ್ನು ನೆನೀತಾ ಇದ್ದೆ, ಸುದೀಪ್ ಅವ್ರನ್ನ ನೆನೀತಾ ಇದ್ದೆ. ಪ್ರತಿಯೊಂದು ಪ್ರಪಂಚದ ಎಲ್ಲ ಚಿತ್ರರಂಗದ ಅತಿರಥ ಮಹಾರಥರನ್ನ ಎದುರುಗಡೆ ಇಟ್ಕೊಂಡು ಅವರೆಲ್ಲರನ್ನೂ ಕೇಳ್ಕೊತಾ ಇದ್ದೆ. ಇವತ್ತು ನನಗೆ ನಿಮ್ಮ ಹರಕೆ ಹಾರೈಕೆ ಎಲ್ಲ ಮುಖ್ಯ. ದಯವಿಟ್ಟು ನನ್ನ ಮಗುವನ್ನು ಯಾವ ಸಿಸೇರಿಯನ್ ಇಲ್ಲದ ಹಾಗೆ ಹೊರಗೆ ಕಳಿಸ್ಕೊಡಿ. ಪರಮಾತ್ಮ ನನ್ನನ್ನು ಕಾಪಾಡು 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 ಅಂತ ಕೇಳ್ಕೊತಾ ಇದ್ದೆ ಹೊರತಾಗಿ ಬಾಯಲ್ಲಿ ಮಂತ್ರಗಳು ಬರ್ತಾ ಇರಲಿಲ್ಲ. ಆದರೆ ಇವರೆಲ್ಲರದ್ದು ಜಪಿಸ್ತಾ ಇದ್ದೆ. ಯಾಕೆಂದರೆ ತಂದೆ ತಾಯಿಗಿಂತ ದೇವರಿಲ್ಲ, ಹೇಳ್ಕೊಟ್ಟಂತಹ ಗುರುಗಿಂತ ದೇವರಿಲ್ಲ, ಪಾಠ ಮಾಡಿದಂತಹ ಗುರು ಹಿರಿಯರಿಗಿಂತ ದೇವರಿಲ್ಲ. ಎಲ್ಲರನ್ನು ನೆನೆಸ್ಕೊಂಡು ಹೋಗ್ತಾ ಇರ್ಬೇಕಾರೆ ಇಂಟರ್ವೆಲ್ ಆಗತ್ತೆ. ತಿಂಡಿ ತೀರ್ಥ ಎಲ್ಲ ಒಳಗಡೆ ಹೋಗುತ್ತೆ. ಯಾರಿಗೆ? ಸೆನ್ಸಾರ್ನವ್ರಿಗೆ. ಅಲ್ಲೆಲ್ಲೋ ಚಾಲುಕ್ಯನೋ ಅದು ಯಾವುದೋ ಒಂದು ಹೋಟ್ಲಿತ್ತು ಪಕ್ಕದಲ್ಲಿ, ಅಲ್ಲೇ ಬೇಕು ಅನ್ನೋ ಆರ್ಡರ್ ಅವ್ರಿಗೆ. ಅಲ್ಲಿಂದ ಬರುತ್ತೆ, ಬಿಸಿಯಾದ ಕಾಫಿ ಹೋಗುತ್ತೆ. ಎಲ್ಲ ಹೋಯ್ತು. ಪರಮಾತ್ಮ ಅರ್ಧ ಮುಗಿಸ್ತೆ, ಇನ್ನರ್ಧ ಇದೆ, ಕಾಪಾಡ್ಬಿಡು. ನಡೀತಾ ಇದೆ. ಸೋಮ ಇಸ್ ಡೆಡ್ ಅಂತ ಫೈಲನ್ನು ಕ್ಲೋಸ್ ಮಾಡಿ ಹೀಗೆ ಮುಗಿಯುತ್ತೆ ಬೆಂಗಳೂರಿನ ಪಾತಕ ಲೋಕದ ಒಂದು ಅಧ್ಯಾಯ. ಅದು ಸೌಂಡ್ ಬಂದ್ಬಿಡುತ್ತೆ. ಎಲ್ಲವೂ ಆಗೋಯ್ತು. ನನ್ನನ್ನು ಒಳಗೆ ಕರೀತಾರೆ ಅಂತ ಹೇಳಿ ಮಂಜು ಅವ್ರಿಗೆ ಫೋನ್ ಮಾಡಿಬಿಟ್ಟಿದ್ದೆ. ಅಣ್ಣ ಆಗೋಯ್ತು, ಬೇಗ ಬನ್ನಿ ಅಂತ ಮಂಜು ಬಂದರು. ಮಂಜು ಹಿಂದ್ಗಡೆ ಶೇಷ ಬಂದ, ಶೇಷ ಹಿಂದ್ಗಡೆ ಕೃಷ್ಣಣ್ಣ ಬಂದರು ಅನ್ಸತ್ತೆ. ಒಂದಷ್ಟು ಜನ ಎಲ್ಲ ಸ್ನೇಹಿತರು. ಯಾಕೆ ಅಂತಂದರೆ ಹೊಸ ಪ್ರಯತ್ನ ಏನಾಗುತ್ತೋ ಏನು ಮಾಡ್ತಾರೋ. ಆಲ್ರೆಡಿ 2 ಸತಿ ಅಟ್ಯಾಕ್ ಮಾಡಿದ್ದಾರೆ. ಈ ಅಟ್ಯಾಕಿನ ಇನ್ನೊಂದು ರೂಪವನ್ನು ತೊಗೊಂಡು ಒಳಗಡೆ ಇಟ್ಟಿದ್ದೀವಿ. ಗೆದ್ಕೊಂಡ್ಬಂದ್ಬಿಡ್ತಾರ. ಮಂಜನ್ ಸಿನಿಮಾ ಬಂದ್ಬಿಡುತ್ತಾ, ರವಿ ಶ್ರೀವತ್ಸನ್ ಸಿನಿಮಾ ಬಂದ್ಬಿಡುತ್ತಾ, ಆದಿತ್ಯನ್ ಸಿನಿಮಾ ಹೊರಗಡೆ. ಹಾಗೆ ಈ ಒಂದು ಹಪಾಹಪನೆ ಇರಬೇಕಾದ್ರೇ 4:15 ಗಂಟೆಗೆ ಸಿನಿಮಾ ಮುಗ್ದು ಹೋದರೆ ನೀವು ನಂಬ್ತಿರೋ ಇಲ್ವೋ ವೀಕ್ಷಕರೇ, ನನ್ನನ್ನು ಒಳಗಡೆ ಕರೆದಿದ್ದು 6 ಗಂಟೆ 20 ನಿಮಿಷ. ಸತತವಾಗಿ 1 ಗಂಟೆ 20 ನಿಮಿಷಗಳ ಕಾಲ ಸೆನ್ಸಾರ್ ಆಫೀಸರ್ಸ್ ಅವರವರಲ್ಲೇ ಮಾತಾಡ್ತಾ ನನ್ನ ಒಳಗಡೆ ದುಗುಡ ಎಷ್ಟು ಶುರು ಆಗಿತ್ತು, ನನ್ನ ಒಳಗಡೆ ಆ ಭಯ ಎಷ್ಟು ಶುರು ಆಗಿತ್ತು ಅಂತಂದರೆ, ಯಾಕೆ ಕರಿತಾ ಇಲ್ಲ. ಒಂದು ಕಡೆ ಹೋಗ್ತೀನಿ, ಕಣ್ಣಲ್ಲಿ ನೀರು ಹಾಕೋತೀನಿ, ತಿರ್ಗಾ ವಾಪಸ್ ಬರ್ತೀನಿ. ಸೆನ್ಸಾರ್ ಬರ್ದಿದ್ದು ಇಟ್ ವಾಸ್ ಐ ಥಿಂಕ್ ಹ್ಯಾವ್ ಫಾರ್ಗಾಟನ್. ಯಾರೋ ಒಬ್ಬ ತುಂಬ ಚೆನ್ನಾಗಿದ್ದಂಥ ವ್ಯಕ್ತಿ, ಅರ್ಜುನ್.
ಏನಪ್ಪ ಇಷ್ಟೊತ್ತು ಮಾಡ್ತಾರಾ ಸರ್? ಇಲ್ಲ ಸರ್, ಪಿಕ್ಚರ್ ನೋಡಿದ ತಕ್ಷಣ 5 ನಿಮಿಷದಲ್ಲಿ ಕರೆದು ಬಿಡ್ತಾರೆ ಸರ್. ನಂದು ಯಾಕಪ್ಪ 1/4 ಗಂಟೆ ಆಯಿತು, ಅರ್ಧ ಗಂಟೆ ಆಯಿತು, 1 ಗಂಟೆ ಆಯಿತು, 1 ಗಂಟೆ 20, ಯಾಕಪ್ಪ ನನಗಿದು? ಸರ್ ಗೊತ್ತಿಲ್ಲ ಸರ್, ಗೊತ್ತಿಲ್ಲ ಸರ್. ಅದು ಆ ಅರ್ಜುನನು ಮಲಯಾಳಿ ಅನಿಸುತ್ತೆ, ಹೆದರ್ತಾ ಇದ್ರು ಸರ್. ನಂಗೆ ಗೊತ್ತಿಲ್ಲ ಸರ್. ನನ್ನ ಪ್ರೆಷರ್ ಅಷ್ಟು ಮೇಲೆ 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 ಹೋಗ್ತಾ ಇದೆ. ಟಿಂಗ್ ಅಂತ ಒಂದು ಸೌಂಡ್ ಬಂತು. ಅದು ಬೆಲ್ ಇಟ್ಕೊಂಡು ಹೋಗಿರ್ತಾರೆ ಒಳಗಡೆ. ಅದು ಬೆಲ್ ಹೊಡೆದ ತಕ್ಷಣ ಒಬ್ಬ ಕ್ಲರ್ಕ್ ಹೋಗ್ತಾನೆ, ಪ್ಯೂನ್ ಹೋಗ್ತಾನೆ, ಅವ್ನು ನೋಡ್ತಾನೆ, ಅವ್ನು ಹೊರಗಡೆ ಬರ್ತಾನೆ. ಯಾಕೆಂದರೆ ಈ ಕಾಫಿ ತಿಂಡಿ ಬೇಕು ಅನ್ನೋದಾಗೆಲ್ಲ ಅವರು ಅದು ಹೊಡಿತಿರ್ತಾರೆ. ಅವ್ನು ಒಳಗಡೆ ಹೋದ, ಹೊರಗಡೆ ಬಂದ, ಸ್ವಾಮಿ ಕರಿತಿದ್ದಾರೆ ಒಳಗೆ ಹೋಗಿ ಅಂತಂದ. ಹಬ್ಬ ಸದ್ಯ ಕರೆದ್ಬಿಟ್ರು ಅಂತ ನಾನು, ಮಂಜು, ರಾಜಣ್ಣ, ಆಮೇಲೆ ಐ ಥಿಂಕ್ ಇಟ್ ವಾಸ್ ಲಕ್ಷ್ಮಣ್ ರೆಡ್ಡಿ ಇದ್ದರು ಅನಿಸುತ್ತೆ, ಇಲ್ಲ ಅನಿಸುತ್ತೆ, ಮರ್ತೆ, ತಪ್ಪಾಯಿತು, ಕ್ಷಮಿಸಿ. ನಾವು 3 ಜನ ಮಾತ್ರ ಖಂಡಿತ ನೆನಪಿದೆ. ಒಳಗಡೆ ಹೋದ್ವಿ, ಬಾಗಿಲು ಹಾಕ್ರಿ ಅಂತಂದರು, ಬಾಗಿಲು ಹಾಕಿದ್ವಿ. ಕೂತ್ಕೊಳ್ಳಿ ಅಂತಂದರು, ಕೂತ್ಕೊಂಡ್ವಿ. ನಾನು ಹಿಂದೆ ತಿರುಗಿ ನೋಡ್ತಾ ಇದ್ದೀನಿ. ಆ ವ್ಯಕ್ತಿ ಹಿಂದೆ ಕೂತಿದ್ದಾರೆ, ಸೆನ್ಸಾರ್ ಚಂದ್ರಶೇಖರ್ ಅವರು. ಹಿಂದೆ ತಿರುಗಿ ನೋಡಿ, ಈ ಚಿತ್ರಕ್ಕೆ ಪ್ರಮಾಣ ಪತ್ರವನ್ನು, ಅಂದರೆ ನಿಮ್ಮ ಇದೇನು ಸರ್ಟಿಫಿಕೇಟ್ ಏನಿದೆ, ಆ ಸರ್ಟಿಫಿಕೇಟನ್ನು ಕೊಡಲಿಕ್ಕೆ ನಾವು ನಿರಾಕರಿಸಿದ್ದೀವಿ ಅಂತ he banged everything on front of our face. 2 ಸರಿ ಸತತವಾಗಿ ನಮ್ಮನ್ನು ಆಫೀಸಿಗೆ ಕರೆಸಿ, 1 ಸತಿ ಹೇಳಿದ್ದೆ ನೆನಪಿದೆಯಾ, ಡಬ್ಬಿಂಗ್ ರೀಡಬ್ ಮಾಡಿದ್ವಿ ಅಂತ. ಅದೆಲ್ಲ ಮಾಡಿ ಎಲ್ಲವೂ ಆಗಿ ಈಗ ತಂದು ಸೆನ್ಸಾರಲ್ಲಿ ಸಿನಿಮಾ ಹಾಕಿದ ಮೇಲೂ ಕೂಡ ನಿಮ್ಮ ಚಿತ್ರಕ್ಕೆ ಸೆನ್ಸಾರ್ ಸರ್ಟಿಫಿಕೇಟನ್ನು ಕೊಡಬಾರ್ದು ಅಂತ ನಾವೆಲ್ಲರೂ ತೀರ್ಮಾನಿಸಿದ್ದೀವಿ ಎಂದಾಗ ನನ್ನ ಪರಿಸ್ಥಿತಿ ಏನಾಗಿರಬೇಡ ಅಂತ ನೀವೇ 1 ಸರಿ ಆಲೋಚನೆ ಮಾಡಿ. ಸ್ವಾಮಿ ಯಾಕೆ ಸ್ವಾಮಿ ಹಿಂದೆ ಹಿಯರ್ ಇಸ್ ಸ್ಟಾರ್ಟೆಡ್. ಏನ್ರಿ ಆ ಚಿಕ್ಕ ಹುಡುಗ ತನ್ನ ಕೈಯಲ್ಲಿ ಕೈ ಕಟ್ ಮಾಡಿರೋ ಕೈನ ಹಿಡ್ಕೊಂಬರ್ತಾನೆ. ಏನ್ರಿ ಆ ಘೋರ ಅಂದರು. ನಿಜ ಜೀವನದಲ್ಲಿ ನಡೆದಿರೋದು ಸರ್. ಅದನ್ನು ತಂದು ಪರದೆ ಮೇಲೆ ಇಡ್ತೀರಾ? ಜನರನ್ನ ಹೆದರಿಸ್ಬೇಕು ಅನ್ನೋದ ನಿಮ್ಮ ಉದ್ದೇಶ? ಇಲ್ಲ ಸರ್. ಈ ರೀತಿ ಒಬ್ಬ ಮಾಡಿದಾಗಲೇ ರಾಕ್ಷಸರುಗಳು ಹುಟ್ಕೋತಾರೆ ಅಂತ ಹೇಳೋ ಒಂದು ರೀತಿ ನೀತಿ ಸರ್. ಅದನ್ನು ನಾನು ಕೊಡಲ್ಲ. ಸರಿ ಸರ್, ಆಯಿತು ಸರ್. ಅದೇನ್ರಿ ಆ್ಯಕ್ಚುಲಾಗಿ ದುನಿಯಾ ವಿಜಯ್ ಅವರು, ಅಂದರೆ ಕುಳ್ಳನಾರಾಯಣ, ವಸಂತ ಸತ್ತಾಗ, ವಸಂತ ಸತ್ತೋಗ್ಬಿಟ್ಯಾ ವಸಂತ, ನಿನ್ನನ್ನು ಕತ್ತರಿಸ್ದವ್ನು ನಾನು ಬಿಡೋದಿಲ್ಲ ವಸಂತ, ಏನಾದರೂ ಬಿಡಲ್ಲ ಅಂತ ಹೇಳಿ ಪಟಾಕಿಗಳ ಸರಮಾಲೆಯನ್ನು ಹಚ್ಚಿ ಅದ್ರ ಮೇಲೆ ಉಲ್ಟಾ ಹೊಡ್ಕೊಂಡು ಸಮರ್ಸಾಲ್ಟ್ ಮಾಡ್ಕೊಂಡು ಹೋಗ್ತಾನಲ್ರಿ ಸರ್. ಕಾಟನ್ಪೇಟೆ, ಕಬ್ಬನ್ಪೇಟೆ, ಅಕ್ಕಿಪೇಟೆ ರೌಡಿಗಳು ಸತ್ತಾಗ ನಡೆಯುವಂಥ ಮೆರವಣಿಗೆ ಇದು ಯಾವತ್ತಾರು 1 ದಿವಸ ನೋಡಿದ್ದೀರಾ ಸರ್? ನನಗದು ಬೇಡ ರೀ. ಅದನ್ನು ತಂದು ಸಿನಿಮಾದಲ್ಲಿಟ್ಟು ವಿಜೃಂಭಿಸ್ತೀರೇನ್ರಿ? ಸರಿ ಸರ್. ಏನ್ರಿ ಅವನು ಯಾರ್ರೀ ಅವನು? ಆ ವಸಂತನ ತಲೆ ಕತ್ತರಿಸಿದಾಗ ಏನ್ರಿ ಮಾನವೀಯತೆ ನಿಮ್ಮದು, ಮನುಷ್ಯತ್ವ? ರಕ್ತ ಹಾಗೆ ಉಕ್ಕತ್ತೆ, ರಕ್ತ ಎಲ್ಲ ಆರ್ಟಿಸ್ಟ್ಗಳ ಮೇಲೆ ಬೀಳತ್ತೆ, ಆ ದೇಹ ಏನ್ರಿ ಉಕ್ಕೊಂಡು ಹೋಗುತ್ತೆ. ಯಾವತ್ತಾರು ತಾನು ಬದುಕಬೇಕು ಅಂತ ಆಸೆ ಪಟ್ಟಂತಹ ವ್ಯಕ್ತಿ ಅರಜೀವವಾಗಿ ಸತ್ತಾಗ, ಅರಜೀವವಾಗಿ ಅವನನ್ನು ಕತ್ತರಿಸಿದಾಗ, ಇಲ್ಲ ಒಂದು ಟ್ರೈನ್ ಬಂದು ಆ ಜೀವವನ್ನು ಹೊಡ್ಕೊಂಡು ಹೋದಾಗ ಅದು ವಿಲ 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 ಅಂತ ಒದ್ದಾಡೋದನ್ನು ನೀವು ನಿಮ್ಮ ಕಣ್ಣಾರ ನೋಡಿದ್ದೀರಾ? ಸೆನ್ಸಾರ್ ಆಫೀಸರ್ಸ್ ಅಂತ ಕೇಳಿದ್ರೆ ಅದು ನಮಗೆ ಬೇಡಪ್ಪ. ಅದನ್ನು ಪರದೆ ಮೇಲಿಟ್ಟು ವಿಜೃಂಭಿಸ್ತೀರೇನ್ರಿ? ಸರಿ ಸರ್. ಏನ್ರಿ ಅವನು ಡೆಡ್ಲಿ ಸೋಮ ಹತ್ರ ಬಂದು ಹರೀಶ್ ರಾಯ್ ಏನ್ರಿ ಮಾತಾಡ್ತಾನೆ? ಅಂಡರ್ ವರ್ಲ್ಡಲ್ಲಿ ರಾಜಕಾರಣಿಗಳಿದ್ದಾರೆ, ವೈಟ್ ಕಾಲರ್ನವರಿದ್ದಾರೆ, ಅವರಿದ್ದಾರೆ, ಸಿಸ್ಟಮ್ ಇದೆ, ಕಾಮನ್ ಮ್ಯಾನ್ ಇದ್ದಾನೆ, ಎಲ್ಲರ ಪೇಯ್ನ್ ಇದೆ. ಇದೆಲ್ಲದರ ಒಂದು ಇನ್ಸ್ಟಿಟ್ಯೂಷನ್ನು ಈಗ ಬೇರೆ ನಿಟ್ಟಿನಲ್ಲಿ ಸೇರಿಕೊಂಡು ಅದಕ್ಕೊಂದು ಜೀವ ಪಡ್ಕೋತಾ ಇದೆ ಸೋಮ. ಅದಕ್ಕೆ ಅಂಡರ್ ವರ್ಲ್ಡ್ ಅಂತ ಕರೀತಾರೆ ಅಂತ ಒಂದು ಪಾಠ ಮಾಡಿಸ್ತೀರೇನ್ರಿ? ಮತ್ತೇನು ಸರ್? ಮತ್ತೇನು? ಪೊಲೀಸ್ನವರೇ ಕೆಲವು ರೌಡಿಗಳಿಗೆ ನೀವು ಹೊಡೆದ್ಬಿಡಿ, ಕೇಸ್ ಆಗದಿರಂಗೆ ನಾನು ನೋಡ್ಕೋತೀನಿ ಅಂತ ಹೇಳ್ದಂಥ ಇತಿಹಾಸ ಇಲ್ವಾ ಸೆನ್ಸಾರ್ ಆಫೀಸರ್ ಸರ್? ಅದು ನೀವು ಹೇಳಬಾರ್ದ್ರಿ. ಅದನ್ನು ಹೇಳ್ಬಿಟ್ಟು ಪರದೆ ಮೇಲೆ ತಂದು ವಿಜೃಂಭಿಸ್ತೀರೇನ್ರಿ? ಸರಿ ಸರ್, ಇಲ್ಲ ಬಿಡಿ ಸರ್. ಏನ್ರಿ ಆ ಶೋಭರಾಜ್ ತಲೆ ಮೇಲೆ ಕಲ್ಲನ್ನು ತೊಗೊಂಡೋಗಿ ಎತ್ತಾಕ್ತೀರಾ? ಅವ್ನು ನರಳ್ತಾನೆ, ಆ ಕಾಲೆಲ್ಲ. ಮಕ್ಕಳು ಹೆದರಲ್ವೇನ್ರಿ ಸರ್? ಕಲ್ಲೆತ್ತಾಗ ನರಳ್ದೆ ಇನ್ನೇನು ಫಸ್ಟ್ ನೈಟ್ ಮಾಡ್ಕೋತಾನ ಸರ್? ಹಂಗಂತ ರಕ್ತಪಾತವನ್ನು ನೀವು ವೈಭವೀಕರಿಸ್ತೀರಾ? ಸರಿ ಸರ್, ಇಲ್ಲ ಬಿಡಿ ಸರ್. ಈಗ ಏನು ಮಾಡಬೇಕು ಸರ್? ಎಲ್ಲವನ್ನು ತುಂಡರಿಸಿ ನೀವು ಕೇಳ್ತೀರ ರೀ, ತುಂಬ ಚೆನ್ನಾಗಿ. ನೋಡೋರು ಎಷ್ಟು ಚೆನ್ನಾಗಿ ಕೇಳ್ತೀರ ಗೊತ್ತಾ? ನಮ್ಮ ನೋವು ವೇದನೆಗಳನ್ನ ಹೇಳ್ಕೊಂಡ್ರೆ
ಹೌದಯ್ಯ ಇದನ್ನು ವಿಜೃಂಭಿಸ್ತೀಯಾ, ಹೌದಯ್ಯ ಇದನ್ನು ಗೊತ್ತೇನ್ರಿ ಸಿಸ್ಟಮಲ್ಲಿ ಏನೇನು ನಡೀತಾ ಇದೆ ಅಂತ ನಿಮಗೆ ಗೊತ್ತಿದೆಯೇನ್ರಿ? ಒಬ್ಬ ರೌಡಿ ಯಾಕೆ ಹುಟ್ಕೋತಾನೆ? ಇರ್ಬೋದು ರೀ, ಇರ್ಬೋದು. 50% ರೌಡೀಸು ಯಾವುದೋ ಒಂದು ಅದೇನೋ ಹೇಳ್ತಾರಲ್ಲ, ಒಂದು ಅವರ್ಷನಲ್ಲಿ, ಒಂದು ವಿಕೃತತನದಲ್ಲಿ, ಒಂದು ಏನೋ ಒಂದು ಭಾವನೆಯಲ್ಲಿ ರೌಡಿ ಆಗಿರ್ಬೋದು. ಇನ್ನೊಂದು 50% ರೌಡಿಗಳ ಜೀವನ ನೀವು ನೋಡಿದ್ದೀರಾ? ಯಾಕೆ ಶ್ರೀಧರ್ ಅವರು ಎಷ್ಟು ಸರಿ ನಿಮ್ಗೆ ಏನಂತ ಕಥೆಗಳನ್ನ ಹೇಳಿದ್ದಾರೆ? ಸೋಮನ ವಿಷಯದಲ್ಲಿ ಏನಂತ ಫಸ್ಟು ಆ 307 ಬೋರ್ಡನ್ನ ಏನಕ್ಕೆ ಇಟ್ಕೊಂಡ ಅವನು? ಎಷ್ಟೋ ಜನರ ವಿಷಯದಲ್ಲಿ ಮಾನವೀಯತೆ, ಮನುಷ್ಯತ್ವ, ಅವರಲ್ಲಾದ ನೋವಿಗೆ ಆ ಒಂದು ರೆಬಲ್ ಆಗಿ ಅವರು ಪ್ರತಿಕ್ರಿಯಿಸಿದಾಗ ಅವ್ರಿಗೆ ರೌಡಿ ಅಂತ ಒಂದು ಪಟ್ಟವನ್ನು ಕಟ್ಟಿದ್ರಲ್ಲ ಈ ಸಿಸ್ಟಮ್, ಅದು ತಪ್ಪು ಅಂತ ನಿಮ್ಗೆ ಯಾರಿಗೂ ಅನ್ನಿಸ್ತಾ ಇಲ್ವಾ? ನಿಮ್ಗನ್ಸಲ್ಲ? ಯಾಕೆ ಅಂತಂದರೆ ನೀವು ಅವರ ಪಾದದಲ್ಲಿ, ಅಂದರೆ ಅವರ ಚಪ್ಪಲಿಯಲ್ಲಿ ನಿಮ್ಮ ಕಾಲನ್ನು ಹಾಕಿಲ್ವೇ? ಇವತ್ತು ಪ್ರತಿಯೊಬ್ಬ ಅಂಡರ್ವರ್ಲ್ಡ್ ಎಲಿಮೆಂಟ್ ರೌಡಿಗಳ ಮನೆ ಮುಂದೆ ಒಂದಷ್ಟು ಜನ ಹೋಗ್ತಾರೆ, ಗೊತ್ತಾ ನಿಮಗೆ? ಸಮಾನಾಂತರವಾದ ನ್ಯಾಯ ಅಂತ ಕರೀತಾರೆ ಇದಕ್ಕೆ. ಪ್ಯಾರಲಲ್ ಲಾ, ಪ್ಯಾರಲಲ್ ಅದೇನೋ ಹೇಳ್ತಾರಲ್ಲ, ಇಲ್ಲಿ ಪೊಲೀಸ್ ಕೈಲಿ ಆಗದನ್ನ ಅಲ್ಲಿ ಮಾಡಿಸ್ಕೊಂಡ್ವಿ ಸಾರ್ ಅಂತ ಹೇಳ್ತಾರೆ, ಇವತ್ತು ಹೇಳ್ತಾರೆ. ಗೊತ್ತಾ ನಿಮಗೆ? ಗೊತ್ತೇನ್ರಿ? ಮಾತಾಡೋದು ತುಂಬ ಸುಲಭ. ಏನಿದೆಯಾ ಅದರಲ್ಲಿ? ನಮ್ಮಪ್ಪನಲ್ಲೂ ಇದ್ದಿದ್ದು ಬದನೆಕಾಯಿ, ನಿಮ್ಮಪ್ಪನಲ್ಲಿ ಇದ್ದಿದ್ದು ಬದನೆಕಾಯಿ, ಎಲ್ಲರಪ್ತಿರಲ್ಲೂ ಇರೋದು ಬದನೆಕಾಯಿ. ಕತೆಗಳಿದೆ. ಆ ಕತೆ ಏನಿಗೆ ಬರುತ್ತೆ ಹೇಳಿ? ಅದರಲ್ಲಿ ಒಂದು ನೋವಿನ ಕತೆ, ಒಂದು ಸಂತೋಷದ ಕತೆ, ಒಂದು ಕಣ್ಣೀರಿನ ಕತೆ, ಒಂದು ಬಾಂಧವ್ಯದ ಕತೆ, ಒಂದು ಪ್ರೀತಿಯ ಕತೆ. ಎಲ್ಲ ಕತೆಗಳಿಗೂ ಒಂದು ಅರ್ಥ ಇದೆ, ಒಂದು ನೋವಿನ ಒಂದು ಲೈನ್ ಇದ್ದಾವೆ, ಪ್ರೀತಿಯ ಒಂದು ಲೈನ್ ಇದ್ದಾವೆ. ನಾವು ಯಾವುದ್ರ ಮೇಲೆ ಬ್ಯಾಂಗ್ ಮಾಡ್ತೀವಿ ಅನ್ನೋದು ತುಂಬ ಮುಖ್ಯ. ನಾನು ಸೋಮನ ಕಥೆಯನ್ನು ಇಟ್ಕೊಂಡು ಸೋಮನಿಗಾದದ್ದನ್ನು ಹೇಳಕ್ಕೆ ಹೊರಟಾಗ ನಿಮ್ಮಗಳ ಹಾಗೆ ಸೆನ್ಸಾರ್ ಆಫೀಸರು ಕೇಳಿದ್ರು. ನಾನು ಕೇಳಿದೆ, ಸರ್ ಪಕ್ಕದ ತೆಲುಗುನಲ್ಲಿ ಅಶೋಕ ಅಂತ ಒಂದು ಸಿನಿಮಾ ರಿಲೀಸ್ ಆಗಿದೆ, NTR ಅವ್ರದ್ದು. ತನ್ನ ತಮ್ಮನನ್ನು, ತನ್ನ ತಂದೆಯನ್ನು ಕತ್ತರಿಸ್ದ ಅನ್ನೋ ಒಂದೇ ಒಂದು ನೋವಿಗೆ ಪೊಲೀಸವ್ರನ್ನ ಕೇಳಕ್ಕೆ ಹೋದಾಗ, ತೀಸ್ಕೊಳ್ಳಯ್ಯ ನೀದೇಂಟಿ ಬೊಚ್ಚ ಇದು ಕೇಸು ಅಂದಾಗ, ಇಷ್ಟೇನಾ ಅಂತ ಹೇಳಿ ನಡು ಬೀದಿನಲ್ಲಿ ಬರ್ತಾ ಇರೋಂಥ ಬೈಕ್ಗೆ ಎಗರಿ ತಲೆಯನ್ನು ಕತ್ತರಿಸಿದಾಗ ತಲೆ ಎದ್ರುಕೊಂಡು ಹೋಗುತ್ತೆ. ಅವನು ಹೇಳ್ತಾನೆ, ನನ್ನ ತಲೆಗೆ ನಿನ್ನ ತಲೆ ಅಂತ ಹೇಳ್ತಾನೆ. ಸರ್ ಅದು ವಿಜೃಂಭಣೆ ಅಲ್ಲ. ಅವನು ತನ್ನ ಬುದ್ಧಿಗೆ, ತನ್ನ ಆತ್ಮಕ್ಕೆ, ತನ್ನ ತಂದೆಗಾದ ನೋವಿಗೆ ಅವನೇ ಕೊಟ್ಕೊಂಡಂತಹ ಒಂದು ತೀರ್ಮಾನ. ನೀವು ಅದನ್ನು ನೋಡಿ ಅಂದರೆ ಅದು ಪಕ್ಕದ ಹೈದರಾಬಾದು, ಇದು ಪಕ್ಕದ ತಮಿಳುನಾಡು, ಇದು ಮೇಲಿನ ಬಾಂಬೆ. ಅಲ್ಲಿಯ ಸಂಸ್ಕೃತಿ ಬೇರೆ, ನಮ್ಮ ಸಂಸ್ಕೃತಿ ಬೇರೆ. ಹಾಗಾದರೆ ಎಲ್ಲ ಸಿನಿಮಾಗಳು ಘಟಶ್ರಾದ್ದ ಮಾಡಿ, ಎಲ್ಲ ಸಿನಿಮಾಗಳು ಅದೇನೋ ಅಂತಾರಲ್ಲ ಮತ್ತೊಂದು ಮಾಡಿ ಮಗದೊಂದು ಮಾಡಿ, ಯಾಕೆ ಕಮರ್ಷಿಯಾಲಿಟಿನ ಬಿಟ್ಕೊಟ್ರಿ ಚಂದ್ರಶೇಖರ್ ಅವರೇ? ಚಂದ್ರಶೇಖರ್ ಸರ್ ನೀವಿವತ್ತಿಗೂ ಇಲ್ಲ. ನಾನು ಅದಕ್ಕೆ ನಿಮ್ಮನ್ನು ಕೇಳಿದೆ, ನೀವೊಬ್ಬರು ಶ್ರೀರಾಮಚಂದ್ರ ಆದರೆ ನೀವಿರೋ ಈ ಲಂಕೆ ಅಯೋಧ್ಯೆ ಮಾಡಲಿಕ್ಕೆ ಸಾಧ್ಯನಾ ಅಂತ ಕೇಳಿದೆ ಅವತ್ತೇ. ನೆನಪಿದೆಯಾ? ನೀವು ಹೊರಟೋದ್ರಿ. ನೀವಿದ್ದಂಥ 5 ವರ್ಷ ಈ ರವಿ ಶ್ರೀವತ್ಸ ಸತ್ತು 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 ಹುಟ್ಬಿಟ್ಟ. ಬಟ್ ರವಿ ಶ್ರೀವತ್ಸ ಇಸ್ ಸ್ಟಿಲ್ ಹಿಯರ್. ಬಟ್ ಯು ಆರ್ ನಾಟ್ ದೇರ್ ಚಂದ್ರಶೇಖರ್ ಸರ್. ರಾಜಕಾರಣಿಗಳ ಹಾಗೆ ಬಂದು ಆ ಪೋಸ್ಟಲ್ಲಿ ಕೂತು ನೀವು ಹೊರಟೋಗ್ಬಿಟ್ರಿ. ನಾನು ಆರಕ್ಷಕನಾಗಿ ನಾನಿಲ್ಲಿ ನಿರಂತರವಾಗಿ ಹೋಗ್ತಾ ಇದ್ದೀನಿ. ನನ್ನ ಕೊನೆಯ ಉಸಿರು ಕೂಡ ಪ್ರಾಯಶಃ ಸಿನಿಮಾ ಇಲ್ಲದೆ ಹೋದ್ರು ಈ ಟೇಬಲ್ ಶಾಶ್ವತ, ಆ ನನ್ನ ಲೆನ್ಸಸ್ ಶಾಶ್ವತ. ಅದು ಕೊಡಲ್ಲ, ಇದು ಕೊಡಲ್ಲ, ಸೋಮನ್ ಹೆಸರು ಕೊಡಲ್ಲ, ಡೆಡ್ಲಿ ಸೋಮ ಕೊಡೋದಿಲ್ಲ. ಅದನ್ನ ಕಿತ್ತಾಕಿ, ಅಶೋಕ್ ಕುಮಾರ್ನ ಕಿತ್ತಾಕಿ, ಇದನ್ನ ಕಿತ್ತಾಕಿ, ಇದನ್ನ ಕಿತ್ತಾಕಿ, ವಿಜಯ್ ಉಳ್ಳಾಡ್ಕೊಂಡ್ರ ಕಿತ್ತಾಕಿ, ಎಲ್ಲ ಕಿತ್ತಾಕಿ ಇನ್ನೇನು ಬಿಟ್ರಿ? ನೀವು ಬಿಟ್ಟ ಅಷ್ಟೇ. ನನಗೆ ಇಷ್ಟು ಯಶಸ್ಸು ತಂದುಕೊಟ್ಟಿರ್ಬೇಕಾದ್ರೆ ನೀವು ಅಷ್ಟನ್ನು ಬಿಟ್ಟಿದ್ದಿದ್ರೆ ಪ್ರಾಯಶಃ ಗೆದ್ದು ಬಿಡ್ತಾ ಇದ್ದೆ ನಾನು. ಮತ್ತಷ್ಟು ಜೋರಾಗಿ ಹೊಡಿತಾ ಇದ್ದೆ ನನ್ನ ಸೀಲನ್ನ. ದ ಡೆಡ್ಲಿ ಸ್ಟ್ಯಾಂಪ್ ಅಂತ ಇವತ್ತು ನಾನೇನು 15 ವರ್ಷ ಆಗಿ ಮೇಲೂ ಕರಿತಾ ಇದ್ದೀನಿ. ಆ ಸ್ಟ್ಯಾಂಪ್ ಇನ್ನೂ ಬಲವಾಗಿ ಹೊಡಿತಾ ಇದ್ದೆ. ರೀ ಚಂದ್ರಶೇಖರ್ ಅವರೇ, ನನ್ನ ಸಿನಿಮಾ ಕತ್ತರಿಸಿದ್ರು ಕೂಡ ಪಕ್ಕದ ಆಂಧ್ರದವರು ಬಂದು ಅದೇ ಸಿನಿಮಾನ ತೊಗೊಂಡೋಗಿ ನರಸಿಂಹಡು ಅಂತ ಒಂದು ಸಿನಿಮಾ ಮಾಡ್ತಾರ್ರಿ. ನೀನು ಮಾಡ್ಕೊಡ್ತೀಯಪ್ಪ ಅಂದಾಗ ಜೂನಿಯರ್ NTR ಪಕ್ಕದಲ್ಲಿ ಕೂತ್ಕೊಂಡು ಪ್ರೊಜೆಕ್ಷನ್ ನಾನು ನೋಡ್ತೀನಿ ರೀ.
ಈ ಕಡೆ ವಿಶಾಲ್ ಮತ್ತೆ ಅವರು ಸೂಪರ್ ಗುಡ್ ಮೂವೀಸ್ ಜೀವ, ಆ ಜೀವ ಅನ್ನೋ ಹುಡುಗನ ಜೊತೆ ಕೂತ್ಕೊಂಡು ಆ ಸಿನಿಮಾವನ್ನ ನೋಡ್ತೀನಿ ರೀ. ಐ ಗಾಟ್ ಎನ್ ಆಫರ್ಸ್ ವಿತ್ ತಮಿಳ್ ತೆಲುಗು ಎರಡು ಕಡೆನೂ ಬಂತು. ನೀವು ಅದನ್ನ ಬಿಟ್ಬಿಟ್ಟಿದ್ರೆ ಕುಂಟ್ಕೊಂಡು ಓಡೋಕ್ಕೆ ಶುರು ಮಾಡಿದಂತ ಸೋಮ ಓಡ್ಲಿಕ್ಕೆ ಶುರು ಮಾಡ್ತಾ ಇದ್ದಾರೆ. ಚಂದ್ರಶೇಖರ್ ಸರ್, ನೀವು ನನ್ನ ಸಿನಿಮಾವನ್ನ ಹ್ಯಾಂಡಿಕ್ಯಾಪ್ ಮಾಡಿರ್ಬೋದು, ಆದ್ರೆ ನನ್ನ ಹೃದಯವನ್ನ, ನನ್ನ ಆತ್ಮದಲ್ಲಿ ಇರ್ತಕ್ಕಂಥ ಈ ಮೆದುಳನ್ನ ಎಲ್ಲವನ್ನು ಇದಿದೆಯಲ್ಲ ಬುದ್ಧಿ, ಇದ್ಯಾವುದನ್ನು ನೀವು ತುಂಡರಿಸಕ್ಕೆ ಸಾಧ್ಯನೇ ಇಲ್ಲ. ಯಾರೂ ಇಲ್ಲ, ಯಾವ ವ್ಯಕ್ತಿಗೂ ಇಲ್ಲ, ನೋಡ್ತಾ ಇರುವಂಥ ಪ್ರೇಕ್ಷಕರಿಗೂ ಇಲ್ಲ. ನಾಳೆ ಸಿನಿಮಾ ಮಾಡುವಂಥ ನಿರ್ಮಾಪಕರಾಗಿರಲಿ, ಇಲ್ಲ ಅಂದರೆ ನಟರಾಗಿರಲಿ, ಯಾರಿಗೂ ಸಾಧ್ಯ ಇಲ್ಲ. ಯಾವ ಒಬ್ಬ ಕ್ರಿಯೇಟಿವ್ ವ್ಯಕ್ತಿಯ ಆ ಕ್ರಿಯೇಟಿವ್ ಅವೇರ್ನೆಸ್ಸು ಮತ್ತು ಆ ಕ್ರಿಯೇಟಿವ್ ಇದೆಲ್ಲ ಇರುತ್ತಲ್ಲ, ಅದನ್ನೆಲ್ಲ ಸ್ಪಾಯ್ಲ್ ಮಾಡೋಕ್ಕೆ ಯಾರಿಗೂ ಅಧಿಕಾರ ಇಲ್ಲ. ಅದು ಹೋಗ್ತಾನೆ ಇರುತ್ತೆ, ನಿರಂತರವಾಗಿ ಹೋಗ್ತಾ ಇರುತ್ತೆ. ನೀವು ಎಷ್ಟು ಕಟ್ ಮಾಡಿಟ್ಟಿದಿರೋ ಎಲ್ಲವನ್ನು ತುಂಬ ಭದ್ರವಾಗಿ ಎತ್ತಿಟ್ಕೊಂಡ್ಬಂದಿದ್ದೀನಿ. ಅದು ತದನಂತರ ದಿನಗಳಲ್ಲಿ ಹಾಕಿ ಹೊಡಿತೀನಿ. ನೋವಾಗೋಯ್ತು ಚಂದ್ರಶೇಖರ್ ಸರ್, ತುಂಬ ನೋವಾಗೋಯ್ತು. ನೀವು ಹೇಳಿದ ಆ ಎಲ್ಲ ಮಾತುಗಳನ್ನು ಕೇಳಿಸ್ಕೊಂಡು ಈಗ ಹೇಳ್ತೀನಿ ವೀಕ್ಷಕರೇ, ತುಂಬ ಕ್ರೋಧಿತನಾಗೋದೆ. ಅವರ ಚಪ್ಪಲಿಯ ಕೆಳಗಡೆ ನನ್ನ ಹೃದಯ ಹೀಗಿಟ್ಟು ಅದುಮ್ತಾ ಹೋಗ್ಬೇಕಾದ್ರೆ ಕಾಪಾಡಿ ಅನ್ನಲ್ಲ. ಏನನ್ನು ಕೊಡಲ್ಲ, ನಿಮ್ಮ ಸೆನ್ಸಾರ್ ಸರ್ಟಿಫಿಕೇಟನ್ನೇ ಕೊಡಲ್ಲ ಅಂದಾಗ ಇಲ್ಲಿ ಎದ್ದಂತಹ ರವಿ ಶ್ರೀವತ್ಸ ಹೇಳಿದ್ದು ಬಾಗ್ಲಾಕಿ ಫಸ್ಟು ಅಂತಂದೆ. Close the doors and you two producers, you just walk out of this place. I will see how these guys they walks out of this place ಅಂತ ಕೇಳಿದೆ. ಇವರುಗಳನ್ನ ಕತ್ತರಿಸಿ ಹಾಕಿ ನನ್ನನ್ನು ನಾನು ಕೂಯ್ಕೊಂಡು ಇಲ್ಲೇ ಸಾಯ್ತೀನಿ. ನನ್ನ ಸಿನಿಮಾ ಮಾತ್ರ ಸೆನ್ಸಾರ್ ಸರ್ಟಿಫಿಕೇಟ್ ಇಲ್ಲ ಈಚೆ ಬರಲಿಕ್ಕೆ ನಾನು ಬಿಡೋದಿಲ್ಲ ಅಂತಂದೆ. This was the thing which happened. ಇವ್ರನ್ನ ಕತ್ತರಿಸಿ ನನ್ನ ಕುತ್ತಿಗೆಯನ್ನು ಕುಯ್ಕೋತೀನಿ ಅಂತ ಹೇಳಿದೆ. ಯಾಕೆ ಅಂತಂದ್ರೆ ನನ್ನ ಮಗುನೇ ಸಾಯಿಸ್ಬಿಟ್ಮೇಲೆ ತಾಯಿ ಬದುಕಿದೆ, ಇನ್ನೇನು ಪ್ರಯೋಜನ? ನನ್ನ ಮಗುವನ್ನ ಹೊರಗಡೆ ಎತ್ಬಿಟ್ಟಿದ್ದಾರೆ. ಎತ್ತಿ ಒಬ್ಬ ಡಾಕ್ಟ್ರು ಕಾಲನ್ನು ಹಿಡಿದು ಹೇಳ್ತಾನೆ, ಹೆಂಗಿದೆ ನಿನ್ನ ಮಗು ನೋಡು. ಒಬ್ಬ ಡಾಕ್ಟ್ರು ಕೈಯನ್ನು ಎಳೆದು ಕೇಳ್ತಾನೆ, ಹೆಂಗಿದೆ ನಿನ್ನ ಮಗು ನೋಡು. ಸೆನ್ಸಾರ್ ಆಫೀಸರ್ ನನ್ನ ಮಗು ಕುತ್ತಿಗೆ ಹಿಡಿದು ಕೇಳ್ತಾನೆ, ಹಿಂಗಿದೆ ನಿನ್ನ ಮಗು ನೋಡು ಅಂತ. ನಾನು ಹೇಳ್ದೆ ಕತ್ತರಿಸಾಕ್ತೀನಿ ಅಂತಂದೆ. ಇವರು 5 ಜನಗಳನ್ನ ಕತ್ತರಿಸಾಕಿ ನನ್ನನ್ನು ನಾನು ಕುಯ್ಕೋತೀನಿ. ತದನಂತರನೇ ಈ ಬಾಗ್ಲು ಓಪನ್ ಆಗತ್ತೆ, ನೀವಿಬ್ರು ದಯವಿಟ್ಟು ಮುಚ್ಕೊಂಡು ಆಚೆ ಹೋಗಿ ಎಂದೆ ನಿರ್ಮಾಪಕರಿಬ್ಬರಿಗೂ. I locked the doors literally. Then they started calling the police. ಹೆದರಿಸ್ತೀರಾ ಅಂತ ಕೇಳಿದ್ರು. ಹೆದರಿಸೋದನ್ನ ಮಾತ್ರ ನೋಡಿದೀರಾ ಚಂದ್ರಶೇಖರ್ ಅವರೇ, ಆಗೋಗೋದನ್ನ ನೀವು ನೋಡಿಲ್ಲ ಅಂತಂದೆ. ಹೆದರಿಸೋದಷ್ಟೇ ನೀವು ನೋಡ್ತಾ ಇದ್ದೀರಾ, ನಾನು ಮಾಡಬಲ್ಲೆ. ನನ್ನಲ್ಲಿ ರಕ್ತ ಕುದಿತಾ ಇದೆ, ಹಾಗೆ ಮಾಡಬೇಡಿ, ನನ್ನ ಮಗುವನ್ನ ಸಾಯಿಸಬೇಡಿ ಅಂತಂದೆ. ದೇ ಕಾಲ್ಡ್ ದ ಪೊಲೀಸ್ ಅಂಡ್ ಫೈನಲಿ ಪೊಲೀಸ್ ದೇ ಕೇಮ್ ಇನ್ ಸೈಡ್. ಪೊಲೀಸ್ ಅವರ ಪ್ರೋಟೋಕಾಲ್ನಲ್ಲಿ ಅವರು ವಾಕ್ ಮಾಡ್ಕೊಂಡು ಈಚೆ ಹೊರಟೋದ್ರು. ಮಂಜು ವಾಸ್ ಶಟರ್ಡ್. ರಾಜಣ್ಣ ವಾಸ್ ಟೋಟಲಿ ಹಿ ವಾಸ್ ಅನ್ಅವೇರ್. ಏನಾಗಬೇಕು, ಏನು ಮಾಡಬೇಕು, ಅಯ್ಯೋ ಇದಾ ಸಿನಿಮಾ ಚಿತ್ರರಂಗ ಅಂತ ಹೆದರಿದ್ರು. ಹೊರಗಡೆ KCN ಕುಮಾರ್ ಬಂದ್ಬಿಟ್ಟಿದ್ದಾರೆ, ದೊಡ್ಡ ವ್ಯಕ್ತಿ. ಅವಾಗ ಕೊಬ್ಬರಿ ಮಂಜು ಬಂದ್ಬಿಟ್ಟಿದ್ದಾರೆ ಬಾದಾಮಿ ಹೌಸ್ಗೆ. ಗಲಾಟೆ ಪಸರಿಸ್ಬಿಡ್ತು, ಜೋರಾಗಿ ಹರಡ್ಬಿಡ್ತು ಎಲ್ಲ ಕಡೆ. ಎಲ್ಲ ಒಬ್ಬೊಬ್ರಾಗ ಬರ್ತಾ ಇದ್ದಾರೆ. ಹಿ ವಾಕ್ಡ್ ಔಟ್ ವಿತೌಟ್ ಗಿವಿಂಗ್ ದ ಸರ್ಟಿಫಿಕೇಟ್. ಏನ್ ಮಾಡೋದು ಅಂತಂದ್ರು. ಇನ್ನೇನಿದೆ, ನಿಮ್ಮೆಲ್ಲರೂ ಕಾಲಿಗೆ ಬೀಳ್ತೀನಿ ನಾನು, ದಯವಿಟ್ಟು ನನ್ನ ಕ್ಷಮಿಸಿ. ನಾನು ಅನ್ಕೊಂಡು ಸಿನಿಮಾವನ್ನು ಹೊರಗೆ ತರಕ್ಕಾಗ್ತಿಲ್ಲ, ದಯವಿಟ್ಟು ನನ್ನನ್ನು ಬಿಟ್ಬಿಡಿ, ಇನ್ನಿದ್ರ ಮೇಲೆ ನನ್ನ ಕೈಲಿ ಏನೂ ಆಗ್ತಿಲ್ಲ. ಇನ್ನೇನಾದರೂ ನಾವು ಮಾಡಬೇಕು ಅಂತಂದರೆ ಆ ಮಹಾನುಭಾವ ಹೇಳಿ ಹೋದ್ರಲ್ಲ, ಆ ನಿಟ್ಟಿನಲ್ಲಿ ಎಲ್ಲವನ್ನು ಕತ್ತರಿಸಿ ಕೊಡಬೇಕು. ಅದನ್ನು ಹಾಗೆ ಮಾಡಬೇಕು ಅಂತಂದರೆ ಮತ್ತೆ ಭುಜದ ಮೇಲೆ ಬಂದಿದ್ದು ಶೇಷನ ಕೈಗಳು, ಮತ್ತೆ ಭುಜದ ಮೇಲೆ ಬಂದಿದ್ದು ಜಾಕ್ ಮಂಜು ಕೈಗಳು, ಈಗ ತಲೆ ಮೇಲೆ ಕೈ ಇಟ್ಟಿದ್ದು ಕೊಬ್ಬರಿ ಮಂಜು ಅನ್ನೋ ವ್ಯಕ್ತಿ. ನೀನೇನು ಮಾಡಿದ್ಯಾ ಸಿನಿಮಾ ಅಂತ ಇಡೀ ಗಾಂಧಿನಗರ ಮಾತಾಡ್ತಾ ಇದೆ. ನೀನು ಗೆದ್ದಿದ್ಯಾ, ಹೋದ್ರೋಯ್ತು, ಅದೊಂದಷ್ಟು ತಾನೇ ಬಿಟ್ಕೊಡು. ದಿಸ್ ಹ್ಯಾಪನ್ ವಿತ್ ಆಲ್ ಮೈ 4 ಫಿಲಮ್ಸ್. ಅದಕ್ಕೆ ಹೇಳೋದು, ನನ್ನಂಥ ನಿರ್ದೇಶಕನಿಗೆ ಒಂದೊಂದು ಸಾರಿ ನಾವು ನಿರ್ಮಾಣನೂ ಮಾಡಿಬಿಡ್ಬೇಕು ಅಂತ.
ನಿರ್ಮಾಣ ಮಾಡಿಬಿಡ್ಬೇಕು, ಅದು ಏನಾದ್ರು ಆಗಿರಲಿ. ಯಾಕೆಂದರೆ ನನ್ನ ದುಡ್ಡು, ನನ್ನ ಸಿನಿಮಾ, ಅದು ಏನಾಗುತ್ತೋ. ಪ್ರಾಯಶಃ ಇಂಥ ಸಿನಿಮಾಗಳನ್ನ ನಾವೇನಾದರೂ ತೊಗೊಂಡು ಇದಕ್ಕೆ ಹೊಟ್ಟೋದ್ರೆ ಏನಂತಾರೆ, ರಿವೈಸಿಂಗ್ ಕಮಿಟಿಗೆ ಹೋಗ್ಬಿಟ್ಟಿದ್ದರೆ ಒಂದೇ ಒಂದು ದೃಶ್ಯ ಕೂಡ, ಒಂದು ಫ್ರೇಮ್ ಕೂಡ ಕಟ್ ಮಾಡೋಕ್ಕೆ ಅವಕಾಶ ಇರ್ತಾ ಇರಲಿಲ್ಲ. ಆ ಥರ ಆಗಲಿಲ್ಲವೇ ನನಗೆ? ಯಾಕೆಂದರೆ ಪಾಪ 3 ಜನ ನನಗೆ ಆಲ್ರೆಡಿ ಆಸರೆ ಕೊಟ್ಟು ನಿಂತಿದ್ದಾರೆ. ದೇವರು ಅವರು ಯಾವತ್ತೂ ನಾನು ಹೇಳಿದ್ನಲ್ಲ, ಬ್ರಹ್ಮ ವಿಷ್ಣು ಮಹೇಶ್ವರ ಅವರು ಎಲ್ಲೂ ಕೂಡ ನನಗೆ ನಿಲ್ಲಿಸಲಿಲ್ಲ. ಆದರೆ ಈ ಕ್ಷಣದಲ್ಲಿ ಪಾಪ ಇಷ್ಟೆಲ್ಲ ಮಾಡಿದ ಮೇಲೂ ನಾನು ಅವ್ರು ಹೇಳಿದ್ದನ್ನು ಕೇಳಲಿಲ್ಲ ಅಂತಂದರೆ ಸಿನಿಮಾನೇ ಸತ್ತೋಗುತ್ತಲ್ಲ. ಅವ್ರಿಗಿನ್ನೂ ಹೊಸದು. ಆ ಮಗುವನ್ನು ಹೇಗೆ ತಂದು ತೊಟ್ಲಿಗೆ ಹಾಕ್ಕೋಬೇಕು, ಅದನ್ನು ಮೈಯನ್ನು ಒರೆಸ್ತಾರಾ, ಇಲ್ಲ ಮೈಗೆ ಸ್ನಾನ ಮಾಡಿಸ್ತಾರಾ, ಇಲ್ಲ ಮೈಗೆ ಒಂದು ಭದ್ರವಾದ ಒಂದು ಬೆಡ್ಶೀಟನ್ನು ತಂದು ಎಲ್ಲ ಮಾಡಿ ತಾಯಿ ಪಕ್ಕ ಮಲಗಿಸ್ತಾರ, ಅವ್ರಿಗೆ ಯಾವುದು ಗೊತ್ತಿಲ್ಲ. ಯಾರು ಮಗುವನ್ನು ಹೊತ್ಕೊಂಡಂತಹ ಅನುಭವ ನಮ್ಗೆ ಯಾರಿಗೂ ಇಲ್ಲ. ಹೀಗಿರಬೇಕಾದ್ರೆ ಏನು ಮಾಡಬೇಕು ಗೊತ್ತಿಲ್ಲ. ಎಲ್ಲರೂ ಒಬ್ಬೊಬ್ಬರಾಗಿ ಹಾಗೆ ತಾಳ್ಮೆ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಇದೇ ತಲೆಯನ್ನು ತೊಗೊಂಡೋಗಿ ಆ ಸೆನ್ಸಾರ್ ಆಫೀಸರ್ ಹತ್ರ ಇಟ್ಟು ಏನು ಮಾಡಬೇಕು ಸ್ವಾಮಿ, ಇದೆಲ್ಲ ಕಟ್ ಮಾಡ್ಕೊಂಡು ಬನ್ನಿ. ಕಟ್ ಮಾಡಿ ಎಲ್ಲವನ್ನು ಮಾಡಿ ಫೈನಲ್ ಆಗಿ ಅವಾಗೇನಿತ್ತು ಅಂತಂದರೆ, ನಾವು ಹೇಳಿದ್ವಲ್ಲ ಪೊಲೀಸ್ ಸ್ಟೋರಿನಲ್ಲಿ ಮತ್ತು ಅಗ್ನಿ APS ಅಲ್ಲಿ ಮತ್ತು ಆ ಸಿನಿಮಾದಲ್ಲಿ ಈ ಸಿನಿಮಾದಲ್ಲಿ ಎಲ್ಲವನ್ನು ತೊಗೊಂಡೋಗಿ ಸರೆಂಡರ್ ಮಾಡಿದ್ಮೇಲೆ ತಿರ್ಗಾ ಡೂಪ್ ನೆಗೆಟಿವನ್ನು ಹಾಕ್ಕೊಂಡು ಸಿನಿಮಾ ರಿಲೀಸ್ ಮಾಡಿದಂಥ ಇತಿಹಾಸ ಇದೆ. ಆದರೆ ಇವಾಗ ಮಾಡೋದು ಬೇಡ, ಯಾಕೆಂದರೆ ತುಂಬ ಕಣ್ಣಿಟ್ಟುಬಿಟ್ಟಿದ್ದಾರೆ. ಬೇಕಾಗಿಲ್ಲ, ಅದನ್ನು ತಾನೇ ಹಾಳಾಗೋಗ್ಲಿ ಎಲ್ಲವನ್ನು ಕಟ್ ಮಾಡುವ ನೋವಿತ್ತು. ಕಟ್ ಮಾಡಿ ಕೊಟ್ಟೆ, ಎಲ್ಲವೂ ಆಗೋಯ್ತು. ಸಿನಿಮಾವನ್ನು ತಿರ್ಗಾ ಏನಂತಾರೆ ಗೊತ್ತಾ, ಒರಿಜಿನಲ್ ನೆಗೆಟಿವ್ ಸರೆಂಡರ್ ಮಾಡಬೇಕು. ನೀವು ಕೇಳ್ತಿರಲ್ಲ ಸರ್, ಅದು ಹಾಗೆ ಇತ್ತು ಅಂದರೆ ರಿಲೀಸ್ ಮಾಡಿ ಸರ್. ಮಹಾನ್ ಭಾವರ ಕಾನೂನು ಬೇರೆ ಇದೆ. ಯಾವುದನ್ನು ನಾವು ಕಟ್ ಮಾಡ್ತೀವೋ ಆ ಸೌಂಡ್ ನೆಗೆಟಿವ್ನ ಮದರ್ ನೆಗೆಟಿವ್ನ ಇದೆಲ್ಲ ಏನಿರುತ್ತೆ ಅದನ್ನೆಲ್ಲ ತೊಗೊಂಡೋಗಿ ಅವರ ಪಾದಕ್ಕೆ ಇಡಬೇಕಪ್ಪ. ನೈವೇದ್ಯ ಇಡಬೇಕು. ಅದನ್ನು ನೈವೇದ್ಯ ತುಂಬ ಸುಸಂಸ್ಕೃತವಾದ ಭಾಷೆ. ಎಡೆ ಇಟ್ಟೆ ಅವ್ರ ಪಾದಕ್ಕೆ ತೊಗೊಂಡೋಗಿ ಆ ಕಾಲಗಳಲ್ಲಿ ನನ್ನ ನೆಗೆಟಿವ್ಗಳನ್ನೆಲ್ಲ ಒಳಗೆ ಹೇಳ್ಕೊಂಡ್ರು. ಅಂದರೆ ಹಂಗಿತ್ತು ನನ್ನ ಭಾವನೆಯಲ್ಲಿ. ಎಲ್ಲ ಆಗಿ ಹೋಗಲಿ, ಸರ್ಟಿಫಿಕೇಟ್ ಆದರೂ ಏನು ಕೊಟ್ಟರು ಮಹಾನ್ ಭಾವ, ಅಂತ ಬರೋದ್ರು. This was how I brought out my kid from the censor office. ಹೊರಗೆ ಹೇಳ್ಕೊಂಬಂದೆ. ಎಲ್ಲವನ್ನು ಕತ್ತರಿಸಿದ ನಂತರ ಮತ್ತೆ ನಾನು ನನ್ನ ರಮೇಶ್ ಅಣ್ಣನಿಗೆ ಮತ್ತು ಮಾದೇಶ್ ಮತ್ತು ಈಶ್ವರ್ ಒಂದಷ್ಟು ಜನ ಇವರೆಲ್ಲ ಒಂದು ಸತಿ ಪ್ರೊಜೆಕ್ಷನ್ ನೋಡೋಣ ಅಂತಂದಾಗ, ಫೈನಲ್ ಪ್ರೊಜೆಕ್ಷನ್ ಹಾಕೋಣ ಅಂದಾಗ ರಮೇಶ್ ಅಣ್ಣ ನನಗೊಂದು ಕಡೆ ಹೆಲ್ಪ್ ಮಾಡಿದ್ರು. ತುಂಬ ಅದ್ಭುತವಾಗಿ ಮಾಡಿದ್ಯಾ ಪಿಕ್ಚರ್ನ. ಆ ಸಾಂಗ್, ನೌ ಐ ಆಮ್ ಟೆಲ್ಲಿಂಗ್ ದಟ್ ಸಾಂಗ್, ಸಿರಂದರೇನು, ಅದೊಂದು ಸಾಂಗ್ ಇದೆಯಲ್ಲ, ಅದನ್ನು ಅರ್ಧ ಕಟ್ ಮಾಡಿಬಿಡು ರವಿ ಇದ್ದು. ಜನ ಇರೋದಿಲ್ಲ, ನನಗೆ ಡೈಜೆಸ್ಟ್ ಆಗ್ತಿಲ್ಲ ಅಂತಂದರು. ಅಫ್ಕೋರ್ಸ್ ನಾವೆಲ್ಲ ಒಂದೇ ತಾಯಿ ಮಕ್ಕಳು. ಯಾರು ಅಂತಂದರೆ KV ರಾಜು ಮಕ್ಕಳುಗಳು ನಾವೆಲ್ಲ. ರಮೇಶ್ ಅಣ್ಣ ಆಗಿರ್ಬೋದು, ನಾನಾಗಿರ್ಬೋದು, ಮಾದೇಶ್ ಆಗಿರ್ಬೋದು, ರುದ್ರೇಶ್ ಆಗಿರ್ಬೋದು, ಈಶ್ವರ್ ಬಾಳೆಗುಂಡಿ ಆಗಿರ್ಬೋದು, ನಾವೆಲ್ಲ ಅವರ ತನವನ್ನು ನಮ್ಮಲ್ಲಿ ನಾವು ಎಳ್ಕೊಂಡಿರೋವಂಥವ್ರು, ಜೀರ್ಣಿಸ್ಕೊಂಡಿರೋರು. ಆ ನಿಟ್ಟಿನಲ್ಲಿ ನನಗೆ ಯಾವುದು ಹೊಡಿತಾ ಇತ್ತು ಅದನ್ನೇ ರಮೇಶ್ ಅಣ್ಣ ನೋಡಿದ್ರು. ಪ್ಲಸ್ ಪ್ರೊಡ್ಯೂಸರ್ಸ್ ಹೇಳಿದ್ರು, ಸರ್ ಅಲ್ಲಿ ಇಲ್ಲದೆ ಹೋದ್ರೆ ರಿಲ್ಯಾಕ್ಸೇಷನ್ ಇಲ್ಲ ಸರ್, ಇಟ್ಕೊಳ್ಳಿ ಪಾಪ, ಅವನದಲ್ಲ ಅದು ತಪ್ಪು, ಒಂದು ಅರ್ಧ ಸಾಂಗ್ ಕಟ್ ಮಾಡಿಬಿಡಿ, ಇಲ್ಲದ್ರೆ ಜನ ಎದ್ಬಿಡ್ತಾರೆ. ಜನ ಒಂಚೂರು ಈಚೆ ಹೋಯ್ತು ಅಂದರೆ ಒಳಗೆ ಬರೋದ್ರೊಳಗೆ ಅವ್ನು ಹೋಗ್ತಾರೋ ಸ್ಪೀಡ್ ನರೇಷನಲ್ಲಿ ಕತೆ ಮರೆತುಬಿಡ್ತಾರೆ ಅಂತಂದ್ರು. ಆ ನಿಟ್ಟಿನಲ್ಲಿ ಅರ್ಧ ಸಾಂಗ್ ಎಲ್ಲ ಕಟ್ ಮಾಡಿ ಈಗ ಎಲ್ಲ ಪಕ್ಕ ಮಾಡಿ ತೊಗೊಂಬಂದು ಸಂತೋಷ್ ಥಿಯೇಟ್ರಿಗೆ ಹಾಕಬೇಕು. ಹಾಕೋ ಒಂದು ಸಮಯದಲ್ಲಿ ಯಾವ ನಿಟ್ಟಿನಲ್ಲಿ ಏನಾಯಿತು ಅನ್ನೋದನ್ನು ಎಪಿಸೋಡ್ ನಂಬರ್ 50ಕ್ಕೆ ಬಂದು ನಿಮಗೆಲ್ಲವನ್ನು ಹೇಳ್ತೀನಿ. ಹರಸಿ, ಆಶೀರ್ವದಿಸಿ, ಪ್ರೋತ್ಸಾಹಿಸಿ. ದಯವಿಟ್ಟು ನನ್ನ ಅಮ್ಮನ ಬಗ್ಗೆ ಮಾತಾಡಿದ್ರೆ ಗುಡ್ ಬಾಯ್. ಸರಿ, ಪ್ರೀತಿಯ ವೀಕ್ಷಕರೇ, ಹೊಟ್ಬಿಟ್ರ ನಾನಿನ್ನೂ ಇಲ್ಲೇ ಇದ್ದೀನಿ ಕಣ್ರಿ. ಕತ್ಲೆ ಆಗೋಯ್ತು ಅಂತ ಕೂಡಲೇ ಜೀವನ ಮುಗಿದೋಯ್ತು ಅಂತ ಅರ್ಥ ಅಲ್ಲ. ಕತ್ತಲಲ್ಲೇ ಬೆಳಕನ್ನು ಹುಡುಕುವಂಥ ಪ್ರಯತ್ನಗಳು ನಡಿಬೇಕು ಅಂತ ಹಿರಿಯರು ಹೇಳ್ತಾರೆ. ಡೆಡ್ಲಿ ಟುಡೆಯ ಫೇಸ್ಬುಕ್, ಟ್ವಿಟರ್ ಮತ್ತು ಇನ್ಸ್ಟಾಗ್ರಾಮ್ ಹ್ಯಾಂಡಲ್ಗಳನ್ನು ದಯವಿಟ್ಟು ಫಾಲೋ ಮಾಡಿ ಅಂತ ಹೇಳೋಕ್ಕೋಸ್ಕರ ನಾನು ಇನ್ನೂ ಇಲ್ಲೇ ಕೂತಿದ್ದೀನಿ. ಮತ್ತು ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಿಮ್ಮ ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಈ ವಿಡಿಯೋನ ಶೇರ್ ಮಾಡಿರಿ. ಇದು ನಿಮ್ಮ ವಿಡಿಯೋ ಕಣ್ರಿ. ಶೇರ್ ಮಾಡುವಾಗ ಅದೇನೋ ಹೇಳ್ತಾರೆ, #ಟ್ಯಾಗ್ ಅಂತ ಹಾಕಬೇಕಂತೆ. ಹಾಕಿ ರವಿ ಶ್ರೀವತ್ಸ ಅಂತ ನೀವು ಟ್ಯಾಗ್ ಮಾಡಿದ ಕೂಡಲೇ ನಿಮ್ಮ ವಿಡಿಯೋ, ನಿಮ್ಮ ಕಮೆಂಟ್ ನನ್ನ ಕೈಗೆ ಬಂದು ಸೇರುತ್ತೆ. ನಾನು ಕೂಡಲೇ ಸ್ಪಂದಿಸ್ತೀನಿ. ಜೀವನ ಇರೋದೇ 4 ದಿನ ಸ್ನೇಹಿತರೆ. ಅದರಲ್ಲಿ ನಾನು 3 ದಿನ ಕಳೆದುಬಿಟ್ಟಿದ್ದೀನಿ ಕಣ್ರಿ. ಉಳಿದ 1 ದಿನ ನಿಮ್ಮ ಜೊತೆ ನಗ್ನಗ್ತಾ ಇರಬೇಕು ಅಂತ ಆಸೆ ಪಡ್ತಾ ಇದ್ದೇನೆ. ನನ್ನ ಈ ಆಸೆಯನ್ನು ನೆರವೇರಿಸ್ತೀರಾ ಅಲ್ಲ? ಗುಡ್ ಬಾಯ್.